ಇರುವಂಥ ನಮ್ಮ ರೈತರ ಜಮೀನುಗಳನ್ನು ಕೇಳೋದಕ್ಕೆ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ? ಸರ್ಕಾರ ಏನಾದರೂ ನಮ್ಮ ರೈತರನ್ನ ಸಾಕ್ತಾ ಇದೆಯಾ? ನಾವು ಬೆಳೆಯುವಂಥ ಬೆಳೆಗೆ ಸರಿಯಾದಂಥ ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಆದರೆ ಕೃಷಿ ಭೂಮಿ ಮೇಲೆ ಇವ್ರಿಗೆ ಕಣ್ಣು, ಫಲವತ್ತಾಗಿ ಬೆಳೀತಾ ಇರುವಂತಹ ಭೂಮಿ ಮೇಲೆ ಇವ್ರಿಗೆ ಕಣ್ಣು ಯಾಕೆ? ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ರೈತರ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವ ಕೆಐಎಡಿಬಿ ಕ್ರಮ ಖಂಡಿಸಿ ರೈತರು ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಧರಣಿ 150ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಹೋರಾಟ ತೀವ್ರಗೊಳಿಸಲು ಆಗಸ್ಟ್ 17ರಂದು ಬೃಹತ್ ಬೈಕ್ ಜಾಥಾ ನಡೆಸಲು ಕೆಆರ್ಎಸ್ ಪಕ್ಷ ನಿರ್ಧರಿಸಿದೆ. ಬೈಕ್ ರ್ಯಾಲಿ ಸಂಬಂಧ ಮಾಹಿತಿ ನೀಡಲು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡ ಭಕ್ತರಹಳ್ಳಿ ಬೈರೇಗೌಡ, ಕೆಆರ್ಎಸ್ ಪಕ್ಷ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದೆ. ಆಗಸ್ಟ್ 17ರಂದು ಬೈಕ್ ರ್ಯಾಲಿ ಮಾಡಲು ನಿರ್ಧರಿಸಲಾಗಿದೆ ಎಂದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಿಂದ ಬೃಹತ್ ಹೋರಾಟಕ್ಕೆ ಸಿದ್ಧತೆ ಮಾಡಲಾಗಿದ್ದು, ಆಗಸ್ಟ್ 17ರಂದು ಜಂಗಮಕೋಟೆ ಕ್ರಾಸ್ನಿಂದಲೇ ಬೈಕ್ ರ್ಯಾಲಿ ಆರಂಭವಾಗಲಿದೆ. ಅಲ್ಲಿಂದ ಹೆಣ್ಣಂಗೂರು, ನಡಿಪಿನಾಯಕನಹಳ್ಳಿ, ಬಸವಾಪಟ್ಟಣ ಮೂಲಕ ಶಿಡ್ಲಘಟ್ಟಕ್ಕೆ ಬಂದು ಅಲ್ಲಿಂದ ಚಿಕ್ಕಬಳ್ಳಾಪುರದ ಧರಣಿ ಸ್ಥಳಕ್ಕೆ ಸೇರಲು ನಿರ್ಧರಿಸಲಾಗಿದೆ. ಅನ್ನ ತಿನ್ನುವ ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಮಹಿಳೆಯರು ಬಂದು ಹೋರಾಟ ಬೆಂಬಲಿಸುವ ಮೂಲಕ ರೈತರನ್ನ ಉಳಿಸಬೇಕೆಂದು ಮನವಿ ಮಾಡಿದ್ರು. ಗೌರವಿತರಂತ ಕೃಷ್ಣಾರೆಡ್ಡಿ ಅವರು ಬೈಕ್ ಜಾಥಾ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಆ ವೇದಿಕೆಯಲ್ಲಿ ತೀರ್ಮಾನವನ್ನು ತಗೊಂಡ್ರೆ, ಆ ತೀರ್ಮಾನಕ್ಕೆ ಬದ್ಧರಾಗಿ ಈಗ ಬರುವ 17ನೇ ತಾರೀಕು ನಮ್ಮ ದೊಡ್ಡ ಮಟ್ಟದ ಬೈಕ್ ರ್ಯಾಲಿಯನ್ನು ನಮ್ಮ ಜಂಗಮಕೋಟೆ ಹೋಬಳಿ ಅಂದರೆ ಜಂಗಮಕೋಟೆ ಕ್ರಾಸಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಮಾಡಬೇಕು ಅಂತ ತೀರ್ಮಾನವಾಗಿ ಈಗ ತಮ್ಮಗಳ ಮುಂದೆ ಆ ಒಂದು ಇಡೀ ರಾಷ್ಟ್ರ ನೋಡುವ ರೀತಿಯಲ್ಲಿ ತಾವು ಸುದ್ದಿಯನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ನಿಮ್ಮಲ್ಲಿ ಬಂದಿದ್ದೇವೆ. ಏನಿವತ್ತು ಜಂಗಮಕೋಟೆ ಕ್ರಾಸ್ 10ವರೆಗೆ ನಾವು ಪ್ರಾರಂಭ ಮಾಡಿ ಹೆಣ್ಣಂಗೂರು ಗ್ರಾಮಕ್ಕೆ ಬೈಕ್ ಜಾಥಾ ಒಟ್ಟು, ತದನಂತರ ನಡಪನಕನಹಳ್ಳಿ ಗ್ರಾಮ ಮತ್ತು ಬಸವಾಪಟ್ಟಣ ಗ್ರಾಮ ಮತ್ತು ತಾದೂರು ಗ್ರಾಮದ ಮುಖಾಂತರ ಶಿಡ್ಲಘಟ್ಟಕ್ಕೆ ಬಂದು ಶಿಡ್ಲಘಟ್ಟದಿಂದ ನಮ್ಮ ಚಿಕ್ಕಬಳ್ಳಾಪುರದ ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಅಧಿಕೃತವಾದಂಥ ಕಾರ್ಯಕ್ರಮ ರೀತಿಯಲ್ಲಿ ನಾವು ಮಾಡಬೇಕು. ಇದರಲ್ಲಿ ಅನ್ನ ತಿನ್ನುವಂಥ ಎಲ್ಲರೂ ಕೂಡ, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾವು ಕಳಕಳಿಯಿಂದ ಸಮಾಜದ ಪರವಾಗಿರುವಂಥವ್ರನ್ನ, ಅನ್ನ ತಿನ್ನುವಂಥವ್ರನ್ನ ನಾವು ಮನವಿ ಮಾಡ್ತೇವೆ. ಕೆಆರ್ಎಸ್ ಪಕ್ಷದ ಮುಖಂಡರು ಮಾತನಾಡಿ, ಬೆಂಗಳೂರು ಸುತ್ತಮುತ್ತ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಮಾಗಡಿ ತಾಲೂಕಿನ ಬೈರಮಂಗಲ ಸೇರಿದಂತೆ ಇತರೆ ಗ್ರಾಮಗಳ ಭೂಸ್ವಾಧೀನ ವಿರೋಧಿಸಿ ದೊಡ್ಡ ಹೋರಾಟ ಮಾಡಲಾಗಿತ್ತು. ಆನೇಕಲ್ ತಾಲೂಕಿನಲ್ಲೂ ಅಕ್ರಮವಾಗಿ ಕೆಐಎಡಿಬಿಯವರು ಭೂಸ್ವಾಧೀನಕ್ಕೆ ಮುಂದಾಗಿರುವುದನ್ನು ವಿರೋಧಿಸಿ ಹೋರಾಟ ಮಾಡಲಾಗಿದೆ. ಜಂಗಮಕೋಟೆ ಹೋಬಳಿಯಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನ ಬಲವಂತವಾಗಿ ಭೂಸ್ವಾಧೀನ ಮಾಡಲು ಕೆಐಎಡಿಬಿ ಮೂಲಕ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನು ವಿರೋಧಿಸಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಗುವುದು ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಹೋರಾಟ ಆರಂಭ ಮಾಡಿ 150 ದಿನಗಳು ಕಳೆದಿವೆ. ಹೋರಾಟದಲ್ಲಿ ಭಾಗವಹಿಸಿದ ಜನರು ಭಾಗವಹಿಸಲು 17ರಂದು ಬೈಕ್ ರ್ಯಾಲಿ ಮಾಡಲು ನಿರ್ಧರಿಸಲಾಗಿದೆ. ಇಲ್ಲಿ ಭೂಸ್ವಾಧೀನ ನಡೆದರೆ 1200ಕ್ಕೂ ಹೆಚ್ಚು ರೈತ ಕುಟುಂಬಗಳು ಬೀದಿಗೆ ಬೀಳುವ ಆತಂಕವಿದೆ. ಅಲ್ಲದೆ 600ಕ್ಕೂ ಹೆಚ್ಚು ಕಾರ್ಮಿಕ ಕುಟುಂಬಗಳು ಬೀದಿಗೆ ಬೀಳಲಿವೆ. ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ರೂ ಕೇವಲ ಸೆಕ್ಯೂರಿಟಿ ಕೆಲಸಕ್ಕಷ್ಟೇ ನಮ್ಮ ರೈತರಿಗೆ ಸಿಗಲಿದೆ. ಹಾಗಾಗಿ ರೈತರು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಟುಕೊಡದೆ ರೈತರ ಭೂಮಿಯನ್ನ ಉಳಿಸಲು ಹೋರಾಟ ನಡೆಸುತ್ತಿರುವುದಾಗಿ ಹೇಳಿದರು. ರಾಜ್ಯದಲ್ಲಿ ಎಲ್ಲೇ ಆಗಲಿ ಅಕ್ರಮವಾಗಿ ಭೂಸ್ವಾಧೀನಕ್ಕೆ ಮುಂದಾದರೆ ಹೋರಾಟ ಮಾಡಲಾಗುವುದು. ರೈತರ ಭೂಮಿ ಕೇಳಲು ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ? ಸರ್ಕಾರ ರೈತರನ್ನ ಸಾಕುತ್ತಿದೆಯಾ? ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುವ ಯೋಗ್ಯತೆಯೂ ಕೂಡ ಸರ್ಕಾರಕ್ಕೆ ಇಲ್ಲ. ಸರ್ಕಾರ ಈ ಭೂಸ್ವಾಧೀನ ಕೈ ಬಿಡುವವರೆಗೂ ಹೋರಾಟ ಮುಂದುವರಿಸಲಾಗುವುದು. 13 ಗ್ರಾಮಗಳಲ್ಲಿಯೂ ಬೈಕ್ ಜಾಥಾ ನಡೆಯಲಿದೆ. ಕೃಷಿ ಭೂಮಿಯನ್ನ ರಿಯಲ್ ಎಸ್ಟೇಟ್ ದಂಧೆಗೆ ಬಳಸಿದ್ರೆ ಮುಂದಿನ ಪೀಳಿಗೆ ಏನು ತಿನ್ನಬೇಕು ಎಂದು ಪ್ರಶ್ನೆ ಮಾಡಿದ್ರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ರೈತ ಮುಖಂಡರೆಲ್ಲ ಸೇರಿ ಕೆಆರ್ಎಸ್ ಪಕ್ಷ ಬೈಕ್ ರ್ಯಾಲಿಯನ್ನು ಮಾಡಬೇಕು, ಈ ಭಾಗದಲ್ಲಿರುವಂತಹ ರೈತರು ಇನ್ನು ಯಾರು ಕೆಲವು ಹೋರಾಟಕ್ಕೆ ಬಂದಿಲ್ಲ ಅವ್ರಿಗೂ ಒಂದು ಉತ್ತೇಜನ ಕೊಡಬೇಕು, ಅವರು ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ನೀವು ಬೈಕ್ ರ್ಯಾಲಿ ಮಾಡಿದ್ರೆ ಅದರಿಂದ ಸಾಧ್ಯವಾಗುತ್ತೆ ಅಂತ ಏನು ಒಂದು ಮನವಿ ಮಾಡಿದ್ರು. ಆ ಮನವಿಯ ಪ್ರಕಾರ ಇದೇ 17ನೇ ತಾರೀಕು ಬರುವ ಸೋಮವಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮತ್ತು ಈ ಭಾಗದ ರೈತರನ್ನೆಲ್ಲ ಸೇರಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಭಕ್ತರಳ್ಳಿ ಬೈರೇಗೌಡರು ಮತ್ತು ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಬೈಕ್ ಜಾಥಾವನ್ನು ನಾವು ಆಯೋಜಿಸಿದ್ದೀವಿ.
ಈ ರೀತಿಯಾದಂಥ ಬಲವಂತದ ಭೂಸ್ವಾಧೀನವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ. ಕೇವಲ ಚಿಕ್ಕಬಳ್ಳಾಪುರ ಅಂತಲ್ಲ, ಬಿಡದಿ ಅನ್ನೋದಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೇನೇ ಅಕ್ರಮವಾಗಿ ಭೂಸ್ವಾಧೀನ ಮಾಡೋದಕ್ಕೆ ಹೊರಟ್ರೆ ರಾಜ್ಯ ಸರ್ಕಾರಗಳು ನಾವು ನಿಜವಾಗ್ಲೂ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇದ್ರ ಜೊತೆಗೆ ರೈತರ ಜಮೀನನ್ನು ಕೇಳೋದಕ್ಕೆ ಇವ್ರು ಯಾರು? ಕಷ್ಟಪಟ್ಟು ಕೃಷಿ ಮಾಡ್ತಾ ಇರುವಂಥ ನಮ್ಮ ರೈತರ ಜಮೀನುಗಳನ್ನು ಕೇಳೋದಕ್ಕೆ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ? ಸರ್ಕಾರ ಏನಾದರೂ ನಮ್ಮ ರೈತರನ್ನ ಸಾಕ್ತಾ ಇದೆಯಾ? ನಾವು ಬೆಳೆಯುವಂಥ ಬೆಳೆಗೆ ಸರಿಯಾದಂಥ ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಆದರೆ ಕೃಷಿ ಭೂಮಿ ಮೇಲೆ ಇವ್ರಿಗೆ ಕಣ್ಣು, ಫಲವತ್ತಾಗಿ ಬೆಳೀತಾ ಇರುವಂತಹ ಭೂಮಿ ಮೇಲೆ ಇವ್ರಿಗೆ ಕಣ್ಣು ಯಾಕೆ? ಹಾಗಾಗಿ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರು ಎಲ್ಲಿವರೆಗೂ ಹೋರಾಟವನ್ನು ಮಾಡ್ತಾರೆ ಮತ್ತು ಸರ್ಕಾರ ಇದನ್ನು ಕೈ ಬಿಡೋವರೆಗೂ ನಾವು ಇವ್ರ ಜೊತೆ ನಿಲ್ಲುತ್ತೀವಿ ಅಂತ ಈ ಮುಖಾಂತರ ನಾನು ಮಾಧ್ಯಮದವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಾಜದ ಪರವಾಗಿರುವಂಥವ್ರನ್ನ, ಅನ್ನ ತಿನ್ನುವಂಥವ್ರನ್ನ ನಾವು ಮನವಿ ಮಾಡ್ತೇವೆ.